ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಯಾರು ಫುಲ್ ಅರ್ಧಕ್ಕೆ ನಿಂದ್ರಸಕ್ಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವೀಕ್ಷಿಸಿ. ಎಲ್ಲ ಸ್ಟಾಪ್. ನಿಂಗೆ ಮಾತಾಡ್ಸಂತ ಹೇಳಿದ್ನೆಲ್ಲ ನಾನು. ಆ ಥರ ಇದಂದ್ರೆ ಒಬ್ರು ಆಕ್ಸಿಡೆಂಟ್ ಆಗಿದ್ರು, ಈಗ ಜಸ್ಟ್ ಬಿದ್ದರೆ ಇಲ್ಲಿ ಒಬ್ರು ಡೆತ್ ಆಗಿರ್ಬೋದು ಅನ್ಕೊಂತೀವಿ ನಾವು. ಬಟ್ ಯಾರೋ ಬಂದು ಅವ್ರು ಎಬ್ಬಿಸ್ತಿಲ್ಲ, ಆ್ಯಂಬುಲೆನ್ಸಿಗೆ ಕಳಿಸ್ತಿಲ್ಲ, ಸೆಲ್ಫಿ ತೊಗೊಂಡವ್ರು ಎಷ್ಟೋ ಮಂದಿ. ನಾವು ದೊಡ್ಡ ತಪ್ಪು ಮಾಡ್ತಿದ್ದೀವಿ ನಾವು, ಹೌದಾ? ಇಲ್ಲೇ ಒಂದು ಇದೇ ದೃಶ್ಯನ ನಾವು ಯಾವ ಥರ ಚೇಂಜ್ ಮಾಡ್ಕೋಬೋದು ಅಂತ ನಿಮ್ಗೊಂದು ನೆಕ್ಸ್ಟ್ ಕ್ಲಿಪ್ ಒಳಗೆ ತೋರಿಸ್ತೀವಿ. ಹೆಲ್ಮೆಟ್ ಹಾಕಿದ್ದಾರೆ, ಎಲ್ಲ ಹೆಲ್ಮೆಟ್ ಹಾಕಿದ್ರು ನೋಡಿ, ಏನಾಗಿಲ್ಲ ಅವ್ರಿಗೆ. ಸರ್ ಹೆಲ್ಮೆಟ್ ಹಾಕಿದ್ರು ಅಂದ್ರೆ ಅವರು ಏನಾಯ್ತು, ಅವ್ರಿಗೂ ಏನಾಯ್ತು ಬದುಕೇನಿಲ್ಲವ ಸಾತ್ರ. ಹೆಲ್ಮೆಟ್ ಹಾಕಂತ ಎಷ್ಟು ಹೇಳ್ತವೆ ಈಗ ಕೇಳೋದಿಲ್ಲ. ಈಗ ಯುವಕರು ಬರೀ ಹೆಲ್ಮೆಟ್ ಹಾಕಂತ ಸ್ಪೀಡ್, ಯೋಗದಿಂದ ಸ್ಪೀಡಾಗಿ ಆಗುತ್ತೋ. ಏನಾಗಿಲ್ಲ ತಮ್ಮ ನಿಂಗೆ? ಹಾಂ ಯಾವ್ರಿಂದ? ಹಾಂ ಏನಾಗಿಲ್ಲ. ಹಾಂ ಡಾಕ್ಟ್ರ್ ಅಮ್ಮ ಇವತ್ತು ಮನೆಗೆ ನೋಡ್ರಿ, ಒಂದು ಸಣ್ಣ ಸ್ಕಿಟ್ ಮಾಡಿದ್ವಿ ನಾವು. ಯಾವ ಥರ ನಾವು ಚೇಂಜಸ್ ಮಾಡ್ಕೊಬೋದು. ಆಕ್ಸಿಡೆಂಟ್ ಆದಾಗ ಎಷ್ಟೊಂದು ಸೆಲ್ಫಿ ತೊಗೊಂಡ್ರೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಲ್ಲ. ಪ್ಲೀಸ್ ಇದನ್ನು ತಲೆಗೆ ಇಟ್ಕೊರಿ. 108ಗೆ ಕಾಲ್ ಮಾಡಿದ ತಕ್ಷಣ ನಿಮ್ಮನ್ನ ಯಾರು ಅಪರಾಧ ಅಂತ ಯಾರು ಅನ್ನಲ್ಲ. 108ಗೆ ಕಾಲ್ ಮಾಡಿದ್ರೆ ಬೆಂಗಳೂರಿಗೆ ಕಾಲ್ ಆಗುತ್ತೆ, ಅಲ್ಲಿಂದ ನಮ್ಮ ಡಿಸ್ಟಿಕ್ಕಿಗೆ ಕಾಲ್ ಮಾಡಿ, ಅಲ್ಲಿಂದ ನಮ್ಮ ಲಿಂಗ್ಸೂರಿಗೆ ಕಾಲ್ ಆಗಿ ಸುತ್ತಮುತ್ತ ಹಳ್ಳಿಂದ ಎಲ್ಲಿ ನಮ್ಮ ಆ್ಯಂಬುಲೆನ್ಸ್ ಸೌಲಭ್ಯ ಇರ್ತೋ ಅದನ್ನು ಕಳಿಸ್ತಾರೆ. ನಿಮ್ಗೆ ಯಾರಿಗೂ ನಿಜ ಗೊತ್ತಿಲ್ಲ ಅನ್ಸುತ್ತೆ ಅದು. ಆ್ಯಂಬುಲೆನ್ಸ್ ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಕೇಸಿಗೆ ಕರೀತಾರೆ. ನಿಮಗೆ ಪ್ಲೀಸ್ ತಲೆಗೆ ತೊಗೊರಿ. ಆ್ಯಂಬುಲೆನ್ಸಿಗೆ ಫಸ್ಟ್ ಕಾಲ್ ಮಾಡಿರಿ. ಯಾರೋ ಬಿದ್ದಾರಂತ ಕಾಲ್ ಮಾಡಿರಿ. ನಿಮ್ಮ ಕೈಲಾದ್ರು ಎಬ್ಬಿಸ್ರಿ. ನೀವು ಎಬ್ಸಿದ ತಕ್ಷಣ ನೀವೇ ಕೊಂದ್ರಿ ಅಂತ ಯಾರು ಅನ್ನೋದಿಲ್ಲ. ಹಾಂ ದೇವ್ರಂತ ನೋಡ್ತಿರ್ತಾನೆ, ದೇವ್ರಿಗೆ ಇಷ್ಟ ನಂಬ್ತಾರೆ ಅಂದಮೇಲೆ ದೇವ್ರಿಗೆ ನೀವು ನಾವು ಹುಟ್ಟಿದ ಒಂದು ಸಾರ್ಥಕ ಇಲ್ಲ. ಒಬ್ಬರನ್ನ ಜೀವ ಉಳಿಸಿದಂಗೆ. ಪ್ಲೀಸ್ ಯಾರು ದೇವ್ರು ನೋಡಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಆ ಬಿದ್ದಂಥ ವ್ಯಕ್ತಿ ನೀವು ಬದುಕಿದ್ರು ನೀವೇ ದೇವರು. ತಲೆಗೆ ತೊಗೊಳೋದು ಅವರೇ ದೇವ್ರಾಗ ಸಾಧ್ಯ. ನಿಮಗೆ ಸಾಯಿ ಮಟ್ಟ ಮರೆಯೋಕ್ಕಾಗಲ್ಲ. ಅವ್ರ ಮನೆಯವರು ನಿಮ್ಮನ್ನ ಯಾರು ಮರೆಯಲ್ಲ. ಇದೇ ರೀತಿಯಿಂದ ಡ್ರಿಂಕ್ ಆ್ಯಂಡ್ ಡ್ರೈವ್ ಮೋಸ್ಟ್ ಕ್ರಿಮಿನಲ್ ಅಂತೀನಿ ನಾನು. ಯಾರೋ ಒಬ್ಬರು ಕುಡಿದಿರ್ತಾರೆ, ಅಮಾಯಕ ಅವ್ರಂದ್ರೆ ಮನೆಗೆ ಹೊಂಟಿರ್ತಾರೆ. ಅವರು ಕುಡಿದು ಬಂದು ಗುತ್ತಾರೆ. ಅವ್ರಿಗೆ ಕುಡ್ದವ್ ಸಾಯಲ್ಲ, ಕುದಿಸ್ಕೊಂಡವ್ ಸಾಯ್ಬಿಡ್ತಾರೆ ಪಾಪ. ಯಾರು ತಪ್ಪಾಗುತ್ತೆ ಇದು? ಅದ್ರ ಸಲುವಾಗಿ ಪ್ಲೀಸ್ ಯಾರು ಕುಡಿದು ಗಾಡಿ ಓಡಿಸ್ಬೇಡ್ರಿ. ಕುಡಿದ್ರು ಆರಾಮ್ ಮನೆ ಮಕ್ಕೋರಿ. ಒಂದು ದಿವ್ಸ ಲೇಟ್ ಆದರೂ ಏನಾಗಲ್ಲ. ಗಾಡಿ ಕೊಟ್ಟರೆ ಮಾತ್ರ ಎದಕ್ಕದ ಒಂದು ಡಿಸ್ಟೆನ್ಸಿಂದ ನಾವು ರೀಚ್ ಆಗಬೇಕು, ಜಲ್ದಿ ರೀಚ್ ಆಗ್ಬೇಕು ಅನ್ನೋ ಕೊಟ್ಟಾರ ಹೊರತಾ ಅಯ್ಯೋ ಫುಲ್ಲು ಸ್ಪೀಡಾಗಿ ಹೋಗಿ ಇನ್ನೊಬ್ರಿಗೆ ಗುದ್ದಿ ನಾವು ಜೀವ ತೊಗೋಬೇಕು ಅನ್ನೋದಿಲ್ಲ. ಈ ನಮ್ಮ ಶಾಲೆ ಕಡೆಯಿಂದ ನಮ್ಮ ಸರ್ ಆಗಲಿ, ನಮ್ಮ ಮೇಡಮಲ್ಲಿ ಎಲ್ಲರ ಕಡೆಯಿಂದ ಒಂದು ಸ್ಕಿಟ್ ಮಾಡಿದ್ವಿ. ನಮ್ಮೆಲ್ಲ ಅನಿಸೂರು ಗ್ರಾಮದವರು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಎಲ್ಲರಿಗೂ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇವತ್ತು ನಾವು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಏನಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು ಎಲ್ಲರೂ ಯುವಕರು ಅಂತ. ಹೆಲ್ಮೆಟ್ ಅಂದ್ರೆ ಒಂದು ಸಾಮಾನ್ಯವಾದಂಥ ಒಂದು ಏನೋ ಪ್ರಕ್ರಿಯೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಹೆಲ್ಮೆಟ್ ಹಾಕೊಂಡು ಒಂದಿಷ್ಟು ಜನ ಹೇರ್ ಸ್ಟೈಲ್ ಕೆಡ್ತಂತಾರೆ, ಒಂದಿಷ್ಟು ಜನ ಏನಾಗುತ್ತೆ ಬಿಡ ಇಲ್ಲಿಗೆ ಹೋಗಿರ್ತೀವಲ್ಲ ನಾವು, ಹೆಲ್ಮೆಟಿಂದ ಏನಾಗುತ್ತೆ ಏನೋ ಆಗಿ ಸಾಧ್ಯ ಇಲ್ಲ ಅನ್ಕೊಂತಾರೆ. ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ಒಂದು ಎಕ್ಸಾಂಪಲ್ ಒಂದು ಪೆನ್ನೇ ಅನ್ಕೋರಿ. ಪೆನ್ನಿಗೆ ಅಲ್ಲಿ ಮ್ಯಾಲೆ ಟೋಪನ್ ಕೊಟ್ಟಿರ್ತಾರೆ. ಒಂದು ಸಣ್ಣ ₹5 ಪೆನ್ ಅದು. ಆ ಪೆನ್ ಬಿದ್ದರೆ ಅದು ನಿಂತು ಹೋಗುತ್ತಂತ ನಮ್ಗೆ ಗೊತ್ತು, ಟೋಪನ್ ಆಗ್ತೀವಿ. ಬಟ್ ಬಿದ್ದಾಗ ನಮ್ಮ ಜೀವ ಹೋಗುತ್ತಂತ ನಮ್ಗೆ ಎದಕ್ಕೆ ಗೊತ್ತಿಲ್ಲ. ಹೌದಲ್ಲ ಇವಾಗ ನಾವು ಮನೆ ಬಿಟ್ಟು ಗಂಡ ಹೆಂಡತಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಾವು ಮನೆಯಿಂದ ಹೊರಗೆ ಬರ್ತೇವೆ ಪ್ರತಿಯೊಬ್ಬರಾಗಿರಲಿ. ಏನಾಗುತ್ತೆ ಬಿಡಿಲ್ಲ ಬೇಕರಿಗೆ ಹೋಗ್ತೇವಲ್ಲ, ಏನಾಗುತ್ತೆ ಬಿಡಿಲ್ಲ ಬಸ್ ಸ್ಟ್ಯಾಂಡ್ ಹೋಗ್ತಿಲ್ಲ ಅನ್ಕೊತೀವಿ. ಈಗಿನ ಆಕ್ಸಿಡೆಂಟ್ ಎಲ್ಲಿ ಆಗ್ತಿದ್ದಾವಂದ್ರೆ ಹೈವೇ ಒಳಗೆ ಆಗ್ತಿಲ್ಲ. ನಮ್ಗೆ ಇರುವಂಥ ಸರ್ಕಲಲ್ಲಾಗಿರ್ಬೋದು, ನಮ್ಮ ಊರಿಂದ ಒಂದು 200-300 ಮೀಟ್ರಲ್ಲಾಗಿರ್ಬೋದು ಎಷ್ಟೋ ಜನ ಸಾಯ್ತಾ ಇದ್ದಾರೆ ಲಿಂಗ್ಸೂರೊಳಗೆ. ಇದೇ ರೀತಿಯಿಂದ ಲಿಂಗ್ಸೂರೊಳಗೆ ಕೂಡ ಈಗ ಇದ್ರಲ್ಲೊಂದು ರ್ಯಾಲಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ವೀಕಲ್ಲಿ. ಮತ್ತು ಮೊನ್ನೆ ನಮ್ಮ ಸಿದ್ದು ಅಣ್ಣ ಅಂತ ಒಬ್ಬರು ತೀರ್ಕೊಂಡ್ರು, ಮತ್ತು ಹುಡುಗ ಸಣ್ಣ ಹುಡುಗ ತೀರ್ಕೊಂಡ, ನನ್ನ ಗೆಳೆಯಾದಂಥ ರಿತೇಶ್ ಅಂತ ತೀರ್ಕೊಂಡ್ರು. ಬಸ್ ಸ್ಟ್ಯಾಂಡ್ ಒಳಗೆ ಇವೆಲ್ಲ ಆಗಿದ್ದು. ಎಷ್ಟೋ ಜನ ತೀರ್ಕೊಂಡ್ರು. ಮತ್ತು ನಮ್ಮ ತಂಗಿಯವರು ತೀರ್ಕೊಂಡ್ರು ಇದರಿಂದ ಹೆಲ್ಮೆಟ್ ಹಾಕೊಳ್ಳೋರ ಕಾರಣ. ಅದೇ ರೀತಿ ಪ್ಲೀಸ್ ಎಲ್ಲರಿಗೂ ಹೇಳ್ತೀನಿ, ಈಗ ಯುವಕರಿಗೆ ಪ್ಲೀಸ್ ಹೆಲ್ಮೆಟ್ ಹಾಕೋರಿ. ಪ್ಲೀಸ್ ಕೈ ಮುಗಿದು ಹೇಳ್ತೀನಿ, ನಿಮಗೆ ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಈಗ ಗೊತ್ತಾಗಲ್ಲ ಅದು. ಫಸ್ಟ್ ನಮ್ಗೆ ಹೇಟ್ ಬಿಡೋದೇ ನಮ್ಮ ಮೂಗಿಗೆ ಬಿದ್ದರೆ ಬ್ಲಡ್ ಕ್ಲಾಟ್ ಆಗಿ ಪಕ್ಕ ಆಕ್ಸಿಡೆಂಟ್, ನಮ್ಮ ಜೀವ ಹೋಗೋ ಪಕ್ಕ ಅಂತ 100% ನಮ್ಮ ಜೀವ ಹೋಗೇ ಹೋಗುತ್ತೆ. ಕಿವಿಯ ರಕ್ತ ಬಂದಾಗಿರ್ಬೋದು, ನಮ್ಮ ಸೇಫ್ಟಿ ಆಗಿರ್ಬೋದು. ಇನ್ನೊಂದು ಬಿದ್ದ ಕೈಯಲ್ಲಿ ಹೇಟಾದ್ರೆ ಏನಾಗಲ್ಲ. ಒಬ್ಬರು ಮಾರಿಗೆ ಹೇಟಾದ್ರೆ ಆಗ್ತಿರ್ತಾರೆ, ಮಾರಿ ಕೆಟ್ಟು ಬಿಡ್ತಲ್ಲ ಅಂತ. ಒಂದು ಮಾರಿ ಸೇಫ್ಟಿ ಇರ್ಬೇಕಲ್ಲ. ಏನೈತ್ರಿ ಹೆಲ್ಮೆಟ್ ಹಾಕೋಬೇಕು. ನೀವು ಎಲ್ಲಿ ಹಿಡಿದ್ರಲ್ಲಿ ಹಿಡೀರಿ, ಮತ್ತು ಮಾರಿಗೆ ತೊಗೊಂಡು ಮತ್ತೆ ರೆಡಿಯಾಗ್ರಿ ಅಡ್ಮಿಸ್ಬಿಟ್ಟು ಫೇಸ್ ಕೆಡುತ್ತೆ, ಎಷ್ಟೆಲ್ಲಿ ಕೆಡುತ್ತೆ ಅಂತ ಇದೊಂದು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಏನು ಉಪಯೋಗ. ಮತ್ತು ಇನ್ನೊಂದು ಹೆಲ್ಮೆಟ್ ಹಾಕೋರು ಕೂಡ ಹೇಳ್ತೀನಿ, ISA ಸರ್ಟಿಫೈಡ್ ಇರ್ಬೇಕು ಹೆಲ್ಮೆಟ್ ಅಂದ್ರೆ ಸೇಫ್ಟಿ ಇದ್ದಂಗೆ. ISA ಸರ್ಟಿಫೈಡ್ ಇಲ್ಲಪ್ಪ ಅಂದ್ರೆ ನೀವು ಹೆಲ್ಮೆಟ್ ಹಾಕಿದ್ರೆ ವೇಸ್ಟ್.
ನೀವು ಬಿದ್ದ ತಕ್ಷಣ ಓಪನ್ ಆಗಿಬಿಡುತ್ತೆ ಗ್ಲಾಸ್. ಪ್ಲೀಸ್ ಕೈ ಮುಗಿದತ್ತೀನಿ ನಮ್ಮ ಆನೇಶ್ವರನ ನಮ್ಮೆಲ್ಲ ಶ್ರೀಧರದರ್ಶು ಸ್ಮಾರಕ ಪ್ರೌಢಶಾಲೆ ವಿದ್ಯಾರ್ಥಿಗಳ ಕಡೆಯಿಂದ ಮತ್ತು ಆನೇಶ್ವರ ಗ್ರಾಮ ಹಿರಿಯರ ಕಡೆಯಿಂದ ಮತ್ತು ನಮ್ಮ ತಾಲೂಕಿನ ಎಲ್ಲ ಯುವಕರ ಕಡೆಯಿಂದ ನಮ್ಮ ಸ್ಕೂಲ್ ಕಡೆಯಿಂದ ಒಂದು ಮೆಸೇಜ್ ಕೊಡ್ತಿದ್ದೇವೆ ನಾವು. ಪ್ಲೀಸ್ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ರಿ. ಪ್ಲೀಸ್ ಕೈ ಮುಗಿದು ಹೇಳ್ತೀವಿ ಎಲ್ಲರೂ. ಎಲ್ಲರಿಗೂ ಓಕೆ ಅಂತೀರಾ? ನೀವು ಹೆಲ್ಮೆಟ್ ಹಾಕೋರಿ ಅಂತ. ಪ್ಲೀಸ್ ಹೆಲ್ಮೆಟ್ ಹಾಕೋರಿ. ಥ್ಯಾಂಕ್ ಯು. ಜಾಯಮಾನದಲ್ಲಿ ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಯುವತಿಯರಾಗಲಿ ಒಂದು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿರ್ಬೇಕು. ಯಾಕಂದರೆ ಜೀವನ ಅರ್ಧ ಜೀವನ ಉಳಿಸ್ತದೆ. ಎಲ್ಲರೂ ಆಕ್ಸಿಡೆಂಟ್ ಆಯ್ತು ಅಂದರೆ ಇದಿತ್ತಂದರೆ ಜೀವ ಉಳಿತದೆ. ಯಾಕಂದರೆ ತಲೆಗೆ ಪೆಟ್ಟಾಲ್ದಂಗೆ ನೋಡ್ಕೊಳ್ಳೋದೇ ಹೆಲ್ಮೆಟ್. ಇದರಿಂದಲೇ ಜೀವನ ರಕ್ಷಣೆ ಆಗೋದು. ಕಾಲು ಕೈ ಮುರಿದು ಬದುಕ್ತಾರೆ, ತೆಲಿಯವರು ಯಾರೂ ಬದುಕಲ್ಲ. ಅದಕ್ಕೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು. ಹೆಚ್ಚು ಜನರು ಹೆಲ್ಮೆಟ್ ಅನ್ನು ಧರಿಸದೆ ತಮ್ಮ ಇಷ್ಟದಂತೆ ಗಾಡಿಯನ್ನು ವೇಗವಾಗಿ ಓಡಿಸಿ ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳುವುದಲ್ಲದೆ ತಮ್ಮ ಜೀವ ತಮ್ಮ ಕೈಯಲ್ಲಿದೆ ಎಂದುಕೊಳ್ಳದೆ ತಾವು ಸಹ ಈ ಹೆಲ್ಮೆಟ್ ಅನ್ನು ಧರಿಸಿ ತಮ್ಮ ಜೀವವನ್ನು ಉಳಿಸಬೇಕೆಂಬುದು ನಮ್ಮೆಲ್ಲರ ಆಸೆಯಾಗಿದೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ವೇಗವಾಗಿ ಗಾಡಿ ಓಡಿಸುವುದರಿಂದ ತುಂಬಾ ಆಕ್ಸಿಡೆಂಟ್ ಆಗ್ತವೆ. ಆಕ್ಸಿಡೆಂಟ್ ಆಗ್ತಂತ ಎಲ್ಲರೂ ಹೆಲ್ಮೆಟ್ ಅನ್ನು ಬಳಸಬೇಕು. ನಿಮ್ಮ ಜೀವ ಅನ್ನು ಧರಿಸದೆ ವೇಗದಿಂದ ಹೋಗುವವರು ಹೆಚ್ಚು ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಬೇಕು. ಮತ್ತಿಂದು ಬರ್ತೀನಿ.